ಕೇರಳದ ವಯನಾಡಿನಲ್ಲಿ ಹೆಚ್ಚಾದ ವರುಣಾರ್ಭಟ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬರ್ತಾ ಇದೆ. ಎಚ್.ಡಿ.ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಡ್ಯಾಂ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಸೂಚನೆ ಕೊಡಲಾಗಿದೆ. ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಎಚ್.ಡಿ.ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರುವಂತಹ ಡ್ಯಾಂ ಇದೆ. ಸದ್ಯ ನದಿ ಪಾತ್ರದ ಜನರು ನದಿ ಕಡೆ ಬರಬೇಡಿ, ಮೀನು ಹಿಡಿಯೋದಕ್ಕೆ ಹೋಗಬೇಡಿ, ಮಕ್ಕಳನ್ನ ಆ ಕಡೆ ಬಿಡಬೇಡಿ ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ಈಗಾಗಲೇ ಕೊಡಲಾಗಿದೆ. ಕಬಿನಿ ಡ್ಯಾಮ್ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿ ಇದೆ, ಅದನ್ನು ಕೊಟ್ಟು ಎಚ್.ಡಿ.ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರುವಂತಹ ಡ್ಯಾಮ್ ಇದು. ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ನದಿ ಪಾತ್ರದ ಜನರಿಗೆ ಒಂದಷ್ಟು ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೋಗಬೇಡಿ ನದಿ ತೀರಕ್ಕೆ, ಯಾರು ಕೂಡ ನೀರಿನ ಪ್ರಮಾಣ ಅಧಿಕ ಆಗ್ತಾನೆ ಇದೆ ಅಂತೇಳಿ. ಕಬಿನಿ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ 2284 ಅಡಿ. ಇವತ್ತು ಎಷ್ಟು ನೀರಿದೆ ಅದನ್ನ ನೋಡೋದಾದರೆ 2777.79 ಅಡಿ ಇದೆ ಈಗಿನ ಪ್ರಮಾಣ. ಇನ್ನು ಕಬಿನಿಯ ಒಳಹರಿವು ಗಮನಿಸೋದಾದರೆ 13,024 ಕ್ಯೂಸೆಕ್ ಇದು ಒಳಹರಿವು. ಇನ್ನು ಜಲಾಶಯದ ಹೊರಹರಿವು ನೋಡೋದಾದರೆ 12,000 ಕ್ಯೂಸೆಕ್ ಇದೆ. ಹೊರಗೆ ಬಿಡಲಾಗ್ತಾ ಇದೆ ಇಷ್ಟು ನೀರನ್ನು. ಡ್ಯಾಮ್ ನೀರಿನ ಗರಿಷ್ಠ ಪ್ರಮಾಣ ನೋಡೋದಾದರೆ 19.52 TMC ಅಡಿ ಇರೋದು. ಇವತ್ತಿನ ನೀರಿನ ಪ್ರಮಾಣ ಇರುವಂಥದ್ದು 15.80 TMC ಅಡಿ. 15-19 ನೋಡಿ, ಅಲ್ಲಿ ಅಂತರ ಬಹಳ ಕಡಿಮೆ ಇದೆ. 19 ಅಡಿ ರೀಚ್ ಆಗೋದಕ್ಕೆ ಬಹಳ ಸಮಯ ಏನು ಬೇಡ. ಹೀಗೆ ನಿರಂತರವಾಗಿ ಮಳೆ ಆಯಿತು ಅಂದರೆ ಕಬಿನಿ ಜಲಾಶಯವು ಕೂಡ ಭರ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶಗಳನ್ನು ಈಗಾಗಲೇ ರವಾನೆ ಮಾಡಲಾಗಿದೆ. ಜಾಸ್ತಿ